ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ತಿಳಿದುಕೊಂಡಿದ್ದಾರೆ. ಹೇಗೆ ತಿಳಿದುಕೊಂಡಿದ್ದಾರೆ? ಆತನು ಸೃಷ್ಟಿಕರ್ತನಾಗಿದ್ದಾನೆ. ನಮ್ಮ ಎಲ್ಲ ರೀತಿಯಲ್ಲೂ ನಮ್ಮನ್ನ ತಿಳಿದುಕೊಂಡಿದ್ದಾರೆ. ನಾವು ಹೋಗುವುದು ಬರೋದು, ನಾವು ತಾಯಿ ಗರ್ಭದಿಂದ ಬರೋದಕ್ಕಿಂತ ಮುಂಚೆ ನಮ್ಮನ್ನು ಏನ್ ಮಾಡಿದ್ದಾರೆ? ದೇವರು ತಿಳಿದುಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡ್ರಿ, ಕೀರ್ತನೆಯಲ್ಲಿ ಹೇಳ್ತದೆ, 139ನೇ ಕೀರ್ತನೆ 1ನೇ ವಚನದಲ್ಲಿ ಹೇಳ್ತದೆ, ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತಿದೆ. ನೋಡ್ರಿ, ಕೀರ್ತನೆ 139 1-2 ಹೇಳ್ತದೆ, ಯೇಸು ಕ್ರಿಸ್ತನ ಏನ್ ಹೇಳ್ತದೇನೆ? ನೀನು ನನಗೆ ಗೊತ್ತಿದೆ ಎಂಬುದಾಗಿ. ನಮ್ಮನ್ನು ಏನ್ ಮಾಡಿದರೆ? ದೇವರು ತಿಳಿದುಕೊಂಡಿದ್ದಾರೆ. ಹೇಗೆ ತಿಳಿದುಕೊಂಡಿದ್ದಾರೆ? ಕೂತುಕೊಳ್ಳೋದು, ಹೇಳೋದು, ಮಲಗೋದು, ಎಲ್ಲಿ ಹೋಗ್ಲಿ ಬರ್ಲಿ, ನಾವು ಒಂದು ವೇಳೆ ಮನುಷ್ಯರ ಕಣ್ಣುಗಳನ್ನ ತಪ್ಪಿಸಬಹುದು, ಆದರೆ ದೇವರ ಕಣ್ಣುಗಳನ್ನ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಅನೇಕ ರೀತಿಯಲ್ಲಿ ಈ ಲೋಕದಲ್ಲಿ ನಾವೇನ್ ಮಾಡ್ತೇವೆ? ಅನೇಕ ರೀತಿಯಲ್ಲಿ ಮಾತಾಡ್ತೇವೆ. ಎಲ್ಲರ ಹತ್ರ ಕೂಡ ಅನೇಕ ರೀತಿಯಲ್ಲಿ ನಾವು ಸುಳ್ಳಾಗಿರ್ಬೋದು, ಪ್ರತಿಯೊಂದು ಕೂಡ ಅನೇಕ ರೀತಿಯಲ್ಲಿ ನಾವು ಹೇಳ್ತದೆ. ಆದ್ರೆ ದೇವರು ನಮ್ಮನ್ನ ನೋಡುವಾತನಾಗಿದ್ದಾನೆ ಪ್ರಿಯರೇ. ಹೇಗೆ? ಹೌದು, ಆತನು ಸರ್ವ ಸೃಷ್ಟಿಕರ್ತನಾಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ನಮ್ಮ ಮಕ್ಕಳನ್ನ ಅಥವಾ ನಮ್ಮ ನೆರೆಹೊರೆಯವರನ್ನ ಅನೇಕರನ್ನ ಕಣ್ಣು ಮುಂದೆ ಬಂದ್ರೆ ಮಾತ್ರ ನಮಗೆ ಕಾಣ್ತಾರೆ. ನಮ್ಮ ನೆಂಟರಿಷ್ಟರು, ಅಲ್ಲಿ ಅನೇಕರು ಫ್ರೆಂಡ್ಸ್ ಆಗಿರ್ಬೋದು, ಅನೇಕರು ನಮಗೆ ಕಣ್ಣು ಮುಂದೆ ಬಂದ್ರೆ ಮಾತ್ರ ಹಾಯ್ ಹಲೋ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೇವೆ? ನಾವು ಅವ್ರನ್ನ ಮಾತಾಡಿಸ್ತೇವೆ. ಆದ್ರೆ ದೇವ್ರು ಏನ್ ಮಾಡ್ತಾರೆ ಪ್ರಿಯರೇ? ನಾವು ಪ್ರತಿಯೊಂದು ಕೂಡ ನಮ್ಮ ಬಾಯಿಯಿಂದ ಹೊರಡೋದಕ್ಕಿಂತ ಮುಂಚೆ ಮಾತುಗಳನ್ನು ಕೂಡ ದೇವ್ರು ಏನ್ ಮಾಡ್ತಾರೆ? ನಮ್ಮನ್ನ ನೋಡಿರ್ತಾರೆ, ನಮ್ಮನ್ನು ತಿಳಿದುಕೊಂಡಿದ್ದಾರೆ ಪ್ರಿಯರೇ. ಹೇಗೆಪ್ಪ? ಹೌದು, ತಿಳಿದುಕೊಂಡಿದ್ದಾರೆ. ಹೇಗೆ ತಿಳಿದುಕೊಂಡಿದ್ದಾರೆ ಎಂಬುದಾಗ ಅನೇಕ ಕ್ವಶನ್ ಮಾರ್ಕ್ ಇರಬಹುದು. ಹೌದು ಪ್ರಿಯರೇ, ದೇವ್ರು ಏನ್ ಮಾಡಿದ್ದಾರೆ? ನಾವು ಕೂತ್ಕೊಳ್ಳೋದು, ಎದ್ದೇಳೋದು, ಅನೇಕರು ನಾವು ಹೇಗೆ ಒಂದು ಟಿವಿಯಲ್ಲಿ ಒಂದು ಚಾನಲ್ ಇಂದ ಇನ್ನೊಂದು ಚಾನಲ್ನ ನೋಡ್ಬೋದು. ಆದ್ರೆ ದೇವ್ರು ಏನ್ ಮಾಡ್ತಾರೆ? ಇಡೀ ಪ್ರಪಂಚವನ್ನ ತನ್ನ ಕಣ್ಣಿನಿಂದ ದೇವ್ರು ಏನ್ ಮಾಡ್ತಾರೆ? ನೋಡ್ತಾ ಇದಾರೆ ಪ್ರಿಯರೇ. ಒಂದು ಚಾನಲ್ ಇಂದ ಇನ್ನೊಂದು ಚಾನಲ್ನ, 2 ಚಾನಲ್ನ ಒಂದೇ ಸರಿಗೆ ನಾವು ನೋಡಕ್ ಆಗೋದಿಲ್ಲ ಮನುಷ್ಯರು ನಾವು. ಆದ್ರೆ ದೇವರು ನಾವು ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರನ್ನು ಕೂಡ ದೇವ್ರು ಏನ್ ಮಾಡ್ತಾರೆ? ಅಬ್ಸರ್ವ್ ಮಾಡ್ತಿರ್ತಾರೆ, ನೋಡ್ತಾ ಇರ್ತಾರೆ. ಕೂತ್ಕೊಳ್ಳೋದು, ಹೇಳೋದು, ಮಲಗೋದು, ಅವ್ರು ಏನ್ ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರ ಇಲ್ವಾ, ಏನ್ ಮಾಡ್ತಿದ್ದಾರೆ ಎಂಬುದಾಗಿ ಪ್ರತಿಯೊಂದನ್ನು ಕೂಡ ದೇವ್ರು ಏನ್ ಮಾಡ್ತಿದ್ದಾರೆ? ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ, ನಮ್ಗೆ ನೋಡ್ತಾನೆ ಇರ್ತಾರೆ. ನಾವು ಅನ್ಕೊಂಡಿರ್ಬೋದು ಮನುಷ್ಯರನ್ನ ಯಾರು ನೋಡ್ತಾ ಇಲ್ಲ, ನಾನು ಎಲ್ಲಿದ್ರು ಕೂಡ ನೋಡಲ್ಲ ಎಂಬುದಾಗಿ. ಆದರೆ ಪ್ರಿಯರಾದ ಮಕ್ಕಳೇ, ದೇವರು ಪ್ರತಿಯೊಂದು ಕೂಡ ಆಲಿಸ್ತಾ ಇರ್ತಾರೆ, ಪ್ರತಿಯೊಂದು ಕೂಡ ನೋಡ್ತಾ ಇರ್ತಾರೆ. ನಾವು ಏನ್ ಮಾಡ್ತಿದ್ದೀವಿ. ಅದಕ್ಕೆ ಹೇಳೋದು, ನಾವು ಏನೇ ಒಂದು ಕೆಲಸ ಮಾಡ್ಲಿಕ್ಕೆ ಕೂಡ ದೇವರಿಗೆ ಭಯಪಟ್ಟು ಮಾಡಬೇಕು ಪ್ರಿಯರೇ. ದೇವ್ರು ನಮ್ಮನ್ನು ನೋಡ್ತಾ ಇದ್ದಾರೆ ಎಂಬುದಾಗಿ ನಾವೇನ್ ಮಾಡ್ಬೇಕು? ಆ ಕೆಲಸವನ್ನ ಮಾಡಬೇಕು. ಮನುಷ್ಯರಿಗೆ ಹೆದರ್ಲಿದ್ರು ಪರವಾಗಿಲ್ಲ, ದೇವರಿಗೆ ಹೆದರ್ರಿ ಪ್ರಿಯರೇ. ದೇವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೂ ಕೂಡ ಆತನ ಭಯ ಭಕ್ತಿ ನಮ್ಮಲ್ಲಿ ಬಂತು ಅಂದ್ರೆ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಕೂಡ ಜಯ ಕೊಡ್ತಾರೆ ದೇವರು. ಆತನ ಪ್ರೀತಿ, ಆತನ ವಾತ್ಸಲ್ಯ, ಆತನ ಒಂದು ಕನಿಕರ ಎಲ್ಲವೂ ಕೂಡ ನಮ್ಮಲ್ಲಿ ಇಟ್ಟಿದ್ದಾರೆ. ಅದೇ ಒಂದು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕು? ಮುಂದೆ ಹೋಗ್ಬೇಕು ಪ್ರಿಯರೇ. ಆತನಿಗೆ ಭಯಪಟ್ಟು, ದೇವ್ರು ನಮ್ಮನ್ನು ನೋಡ್ತಾರೆ, ಇಂಥ ಕಾರ್ಯ ಮಾಡಿದ್ರೆ, ಇಂಥ ಕೆಲಸ ಮಾಡಿದ್ರೆ ದೇವ್ರು ನೋಡ್ತಿರ್ತಾರೆ. ಮನುಷ್ಯರು ನೋಡೋದಿಲ್ಲ ಪ್ರಿಯರೇ. ಮನುಷ್ಯರ ಕಣ್ಣು ಮುಚ್ಚಿ ಅನೇಕ ಮಾಡ್ಬೋದು, ಆದ್ರೆ ದೇವರ ಕಣ್ಣು ಮುಚ್ಚಿ ನಾವೇನನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಅನ್ಕೋಬಹುದು, ಅವ್ರಿಗೆ ಕಾಣ್ತಾ ಇಲ್ಲ ಬಿಡು, ನಾವು ಈ ಕೆಲಸ ಮಾಡ್ಬೋದು, ಇವ್ರಿಗೆ ಕಾಣ್ತಾ ಇಲ್ಲ ಬಿಡು, ಈ ಕೆಲಸ ಮಾಡ್ಬೋದು ಎಂಬುದಾಗಿ ನಾವು ಅನ್ಕೊಂಡಿರ್ಬೋದು ಪ್ರಿಯರೇ. ಆದರೆ ದೇವರು ನಮ್ಮನ್ನ ನೋಡುವಾತನಾಗಿದ್ದಾನೆ ಪ್ರಿಯರೇ. ನಾವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ, ಏನೇ ಒಂದು ಒಬ್ರಿಗೆ ಹೇಳುವಾಗಲೂ ಕೂಡ ನಾವು ಜಾಗರೂಕತೆಯಿಂದ ಏನು ಮಾಡಬೇಕು? ಅವ್ರಿಗೆ ಹೇಳಬೇಕು ಪ್ರಿಯರೇ. ನಾವು ದೇವರ ವಾಕ್ಯದ ಪ್ರಕಾರ ನಡೆಯಿರಿ, ದೇವರು ನಮ್ಮನ್ನು ನೋಡುವವನಾಗಿದ್ದಾನೆ, ನಮ್ಮನ್ನು ಬಲ್ಲಾತನಾಗಿದ್ದಾನೆ ಎಂಬುದಾಗಿ ನಾವು ವಾಕ್ಯದ ಮುಖಾಂತರ ಅನೇಕರಿಗೆ ನಾವು ಹೇಳುವವರಾಗಿರ್ಬೇಕು. ಹೌದು, ಈಗ ಬಹಳ ಜನ ನಾವೇನು ಮಾಡ್ತೀವಿ ಅಂದರೆ, ತುಂಬ ಜನ ಕಣ್ಣು ಮುಚ್ಚಿ ಅನೇಕ ಜನಗಳು ಕಾಣೋದಿಲ್ಲ ಎಂಬುದಲ್ಲ, ಅನೇಕ ಜನರು ಅನೇಕ ರೀತಿಯಲ್ಲಿ ತಪ್ಪುಗಳನ್ನು ಮಾಡ್ತೀವಿ ಪ್ರಿಯರೇ. ಆದರೆ ದೇವರು ಎಲ್ಲವೂ ಕೂಡ ಗೊತ್ತು. ನಾವು ಕೂತುಕೊಳ್ಳೋದು, ಎದ್ದೇಳೋದು, ಮಲಗೋದು, ನಾವೇನು ಊಟ ಮಾಡ್ತೀವಿ, ಎಲ್ಲಿ ಕೂತ್ಕೊಳ್ತೀವಿ, ಎಲ್ಲಿ ಎದ್ದೇಳ್ತೀವಿ, ಯಾರ ಹತ್ರ ಮಾತಾಡ್ತೀವಿ, ಯಾರ ಹತ್ರ ಮಾತಾಡೋದಿಲ್ಲ ಎಂಬುದಾಗಿ ಅನೇಕ ರೀತಿಯಲ್ಲಿ ದೇವರು ನಮ್ಮನ್ನ ಏನು ಮಾಡ್ತಾರೆ? ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಪ್ರಿಯರೇ. ಒಂದಲ್ಲ ಒಂದಿನ ಆತನು ನಮ್ಮನ್ನ ಕೇಳ್ತಾನೆ ಪ್ರಿಯರೇ. ಹೌದು, ಹಾಗಾಗಿ ನಾವೇನು ಮಾಡಬೇಕು? ತುಂಬ ಜಾಗರೂಕತೆಯಿಂದ ದೇವರಿಗೆ ಭಯಪಟ್ಟು ನಾವು ಜೀವಿತವನ್ನು ನಡೆಸಿಕೊಂಡು ಹೋಗಬೇಕಾಗಿದೆ ಪ್ರಿಯರೇ. ಜನಗಳಿಗೆ ಭಯಪಡೋದು ಬೇಡ ಪ್ರಿಯರೇ. ದೇವರಿಗಾದ್ರೂ ನಾವೇನು ಮಾಡಬೇಕು? ಭಯ ಪಡಬೇಕಾಗಿದೆ. ದೇವರ ಮುಂದೆ ನಾವೇನ್ ಮಾಡಬೇಕು? ಎಲ್ಲವನ್ನೂ ಕೂಡ ನಾವು ಮಾತನಾಡಬೇಕು, ದೇವರಿಗೆ ಒಪ್ಪಿಸಿಕೊಡ್ಬೇಕು. ನಾವೇನೇ ಮಾತಾಡ್ತೀವಿ, ಏನ್ ಮಾತಾಡ್ತೀವಿ, ವಾಕ್ಯದ ಮುಖಾಂತರ ಮಾತಾಡ್ತೀವೋ ಅನೇಕರ ಹತ್ರ, ಅಥವಾ ನಮ್ಮ ಓನ್ ಮೈಂಡಿಂದ ಮಾತಾಡ್ತೀವೋ ಅನೇಕ ಸಾರಿ, ನಮ್ಮ ಮೈಂಡಿಂದ ಅನೇಕ ಸಾರಿ ನಾವೇನ್ ಮಾಡ್ತೀವಿ? ನಾವು ಮಾತಾಡ್ತಿರ್ಬೋದು ಪ್ರಿಯರೇ. ಆದರೆ ದೇವರ ಆತ್ಮನು ನಮ್ಮಲ್ಲಿ ಇರುವಾಗ, ಆತನ ಮಾತುಗಳನ್ನೇ ನಾವು ಮಾತನಾಡುವಾಗ ದೇವರು ಹೆಚ್ಚಾಗಿ ನಮ್ಮನ್ನು ಪ್ರೀತಿ ಮಾಡ್ತಾರೆ. ದೇವರು ಎಲ್ಲವನ್ನು ನಮ್ಮನ್ನ ತಿಳಿದುಕೊಂಡಿದ್ದಾರೆ. ಹೌದು, ನಾವು ಅನೇಕ ರೀತಿಯಲ್ಲಿ
ಹೊರಗಡೆ ಹೋಗುವಾಗ ನಾವು ಎಲ್ಲಿಗಾರ ಹೋಗ್ಬೇಕಪ್ಪ ಈಗ ಅಂತಂದ್ರೆ ಏನು ಮಾಡ್ತೀವಿ ಪ್ರಿಯರೇ, ಎಲ್ಲವನ್ನೂ ಸರಿಪಡಿಸ್ಕೊಂಡು ಹೋಗ್ತೇವೆ. ಒಂದು ಬ್ಯಾಗ್ ಆಗಿರ್ಬೋದು, ಒಂದು ವಸ್ತುವಾಗಿರ್ಬೋದು, ಒಂದು ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸರಿಪಡಿಸ್ಕೊಂಡು ಎಲ್ಲ ಇದಾವೋ ಇಲ್ವೋ ಅಂತ ನೋಡ್ಕೊಳ್ತೀವಿ. ಆದರೂ ಕೂಡ ಒಂದಲ್ಲ ಒಂದು ಮರ್ತಿರ್ತೀವಿ. ಆದರೆ ದೇವರು ನಮ್ಮನ್ನು ಮರೆಯೋದಿಲ್ಲ ಪ್ರಿಯರೇ, ನಮ್ಮನ್ನು ನೋಡ್ತಾನೆ ಇರ್ತಾರೆ ಪ್ರಿಯರೇ. ನಾವು ಈ ಲೋಕದಲ್ಲಿ ಒಂದು ವಸ್ತುಗಳನ್ನು ಮರಿಬೋದು, ಆದರೆ ನಮ್ಮನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನ ನಮ್ಮನ್ನು ಮರೆಯೋದಿಲ್ಲ. ಆತನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಮ್ಮನ್ನು ಹಗಲು ರಾತ್ರಿ ಎರಡು ನೋಡ್ತಾನೇ ಇರ್ತಾನೆ ಪ್ರಿಯರೇ. ಆತನಿಗೆ ಭಯಪಟ್ಟು ಜೀವಿತವನ್ನು ನಾವು ನಡೆಸಿಕೊಂಡು ಹೋಗಬೇಕು. ದೇವರ ವಾಕ್ಯದ ಪ್ರಕಾರ ನಾವು ಹೋಗುವಾಗ ಆತನ ಆಶೀರ್ವಾದಗಳಾಗಿರ್ಬೋದು, ಪ್ರೀತಿ, ಕನಿಕರ, ದಯೆ, ತಾಳ್ಮೆ ಎಲ್ಲವೂ ಕೂಡ ದೇವರು ಏನು ಮಾಡ್ತಾರೆ, ನಮಗೆ ಕೊಡ್ತಾರೆ. ನೋಡ್ರಿ, ಕೀರ್ತನೆಯಲ್ಲಿ ಮತ್ತೊಂದು ಆವೃತ್ತಿಯಲ್ಲಿ ನಾವು ಓದಿಕೊಳ್ಳೋಣ. 139ನೇ ಕೀರ್ತನೆ 1ನೇ ವಚನ 2ನೇ ವಚನದಲ್ಲಿ ನೋಡ್ರಿ, ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿದ್ದೀನಿ. ನೋಡ್ರಿ, ನಮ್ಮ ಆಲೋಚನೆ ನೋಡ್ರಿ, ದೂರದಿಂದನೇ ನಾವಿನ್ನ ಏನು ಯೋಚನೆ ಮಾಡ್ತಿದ್ದೀವಿ ನಮ್ಮ ಮೈಂಡಿಗೆ ಬರೋಷ್ಟ್ರೊಳಗೆ ಏನಾಗುತ್ತೆ, ದೇವ್ರು ನಮ್ಮನ್ನು ಅವ್ರು ಏನು ಯೋಚನೆ ಮಾಡಿ ಮುಂದೆ ಮಾತಾಡ್ತಾರೆ ಎಂಬುದಾಗಿ ದೇವ್ರಿಗೆ ಆಲ್ರೆಡಿ ತಿಳಿದಿರ್ತೈತೆ ಪ್ರಿಯರೇ. ನಮ್ಮ ಮನಸ್ಸಿನಿಂದ ಮೈಂಡಿಗೆ ಬರೋಷ್ಟ್ರೊಳಗೆ ದೇವರಿಗೆ ಗೊತ್ತಾಗಿರುತ್ತೆ ಎಂಬುದಾಗಿ ನೋಡ್ರಿ, ಎಷ್ಟು ಇದರಲ್ಲಿ ಹೇಳ್ತಾ ಇದ್ದಾರೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನು ನೀನಾಗಿದ್ದೀಯಾ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತೀಯ. ಹೌದು, ಮುಂದೆ ಅದು ಕೀರ್ತನೆಯಲ್ಲಿ 139ನೇ ಕೀರ್ತನೆ ಓದೋದಾದರೆ ಅದರಲ್ಲಿ ಪರಿಪೂರ್ಣವಾಗಿ ದೇವ್ರು ಏನು ಮಾತಾಡ್ತಿದ್ದಾರೆ, ನಮ್ಮ ಬಗ್ಗೆನೇ ಹೇಳ್ತಾ ಇದ್ದಾರೆ. ನೋಡ್ರಿ, ಅನೇಕರು ನಾವು ಬೈಬಲ್ ಓದುವಾಗ ಆ ವಾಕ್ಯವನ್ನು ಅದು ನನಗೇ ಅಂತ ಹೇಳಿ ತಿಳಿದುಕೊಂಡಾಗ ಏನಾಗುತ್ತೆ ಗೊತ್ತಾ, ಆ ಒಂದು ವಾಕ್ಯ ನಮ್ಮೊಟ್ಟಿಗೆ ಮಾತಾಡುತ್ತೆ. ಆ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡಿದಾಗ ನಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಇದು ತಪ್ಪು ಇದು ಸರಿ ಎಂಬುದಾಗಿ ಗ್ರಹಿಕೆ ನಮ್ಮಲ್ಲಿ ಬರ್ತದೆ ಪ್ರಿಯರೇ. ಅದಕ್ಕಾಗಿ ದೇವರು ಏನು ಮಾತಾಡ್ತಿದ್ದಾರೆ, ನೀವು ಕೂತ್ಕೊಳ್ಳೋದು ಎದ್ದೇಳೋದಿಲ್ಲ, ನನಗೆ ಗೊತ್ತಿದೆ, ಮತ್ತು ನಿಮ್ಮನ್ನು ನಾನು ಬಲ್ಲೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತಾರೆ. 139ನೇ ಕೀರ್ತನೆ ಪೂರ್ತಿ ಓದೋದಾದರೆ ಅದರಲ್ಲಿ ದೇವರು ಎಲ್ಲ ವಾಕ್ಯದಿಂದ ನಮ್ಮೊಟ್ಟಿಗೆ ಮಾತನಾಡ್ತಾರೆ ಪ್ರಿಯ. ಆ ವಾಕ್ಯ ನಮಗೇ ಎಂಬುದಾಗಿ ನಾವು ಅಂದುಕೊಂಡಾಗ ನಮ್ಮ ಜೀವಿತ ಆಗಿರ್ಬೋದು, ನಮ್ಮ ಮೈಂಡ್ ಆಗಿರ್ಬೋದು, ನಮ್ಮ ಮನಸ್ಸು ಒಂದು ಸ್ಥಿರತೆ ಬರುತ್ತದೆ ಪ್ರಿಯರೇ. ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ವಾಕ್ಯವನ್ನು ಮುಗಿಸಿಕೊಳ್ಳೋಣ. ಹಾಲೆಲೂಯ. ಸ್ತೋತ್ರ ಕರ್ತನೆ, ಪರಿಶುದ್ಧ ಆತ್ಮನೇ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಿದ್ದೇನೆ ಕರ್ತನೆ. ಹೌದು ರಾಜ, ನಮ್ಮನ್ನು ಬಲ್ಲಾತ ನೀನಾಗಿದ್ದೀಯಪ್ಪ. ಎಸೆಯ ನಮ್ಮನ್ನು ನೋಡುವಾತ ನೀನಾಗಿದ್ದೀಯ ಕರ್ತನೆ. ಹೌದು ಕರ್ತನೆ, 139ನೇ ಕೀರ್ತನೆ 1-2 ಪ್ರಕಾರ ಕರ್ತನೆ ನಮ್ಮನ್ನು ಆಶೀರ್ವದಿಸು ಕರ್ತನೆ. ನಾವು ಕೂತುಕೊಳ್ಳೋದು, ಎದ್ದೇಳೋದು, ಮಲಗೋದು ಕರ್ತನೆ, ನಾವು ಎಲ್ಲಿ ಹೋಗ್ತೇವೆ ಎಲ್ಲಿ ಬರ್ತೇವೆ ಎಂಬುದು ಪ್ರತಿಯೊಂದು ಕೂಡ ನಮ್ಮ ಆಲೋಚನೆಗೆ ಕರ್ತನೆ ಏನೇ ಬರುತ್ತೋ ಅದಕ್ಕಿಂತ ಮುಖ್ಯವಾಗಿ ನೀನು ಆಲೋಚನೆ ಮಾಡುವಂಥ ದೇವರು ನೀನಾಗಿದ್ದೀಯಪ್ಪ. ನಾವು ಏನು ಯೋಚನೆ ಮಾಡ್ತಿದ್ದೀವಿ ಎಂಬುದಾಗಿ ಕೂಡ ನೀವು ಬಲ್ಲಂತ ದೇವರಾಗಿದ್ದೀಯಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನಪ್ಪ. ನಿಮ್ಮ ವಾಕ್ಯದ ಮುಖಾಂತರ ನಮ್ಮನ್ನು ನಡೆಸಬೇಕಾಗಿ ಬಿಡ್ಕೊಳ್ತೀನಪ್ಪ. ಈ ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸು ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನಪ್ಪ. ಈ ಚಿಕ್ಕ ವಾಕ್ಯದ ಮೂಲಕ ಅನೇಕರ ಆಶೀರ್ವಾದ ನಿಧಿಯಾಗಿ ಮಾರ್ಪಡಲಿ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀನಪ್ಪ. ಈ ಚಿಕ್ಕ ಪ್ರಾರ್ಥನೆಯನ್ನು ಮುಗಿಸಿಕೊಂಡು ಕರ್ತನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದೆ ಅಂತಂದೆ ಯಾದ ದೇವರೇ. ಆಮೇನ್, ಆಮೇನ್, ಆಮೇನ್.